ಮರದಲ್ಲಿ ಪಕ್ಷಿಗಳ ಗ್ರಾಮ. ಪಕ್ಷಿಗಳ ಗ್ರಾಮದಲ್ಲಿ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಪಕ್ಷಿಗಳು ಕಟ್ಕೊಂಡಿರುವ ಮನೆ ಕೂಡ ಶೀಟ್ ಹಾಕಿರುವ ಮನೆ ಅನ್ನೋದ್ರಿಂದ ಪಾಪ ಮನೆಯೊಳಗಡೆ ತುಂಬಾನೇ ಸೆಕೆ ಆಗ್ತಾ ಇತ್ತು. ಯಾರಿಂದಾನು ಮನೆಯೊಳಗಡೆ ಇರಕ್ಕೆ ಆಗ್ತಿತ್ತಿಲ್ಲ. ಮನೆಯೊಳಗಡೆ ಇರಕ್ಕಾಗದೆ, ಮನೆಯಿಂದ ಹೊರಗಡೆ ಕೂಡ ಬರಕ್ಕಾಗದೆ ಪಾಪ ತುಂಬಾನೇ ಕಷ್ಟಪಡ್ತಾ ಇದ್ರು. ಒಂದಿನ ಸಂಜೆ ಸಮಯ ಊರಿನಲ್ಲಿರುವ ಎಲ್ಲ ಪಕ್ಷಿಗಳು ಮಹಿಹದ್ದು, ಚೋಟಿಗಿಳಿ, ಚಿಚುಕಾಗೆ, ತುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಹಾಗೂ ಚಿಕ್ಕ ಮಕ್ಕಳು ಎಲ್ರೂ ಸೇರಿ ಮರದ ಕೆಳಗೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಹಾ, ಯಾಕಿಷ್ಟು ಬಿಸಿಲು ಹೊಡಿತಾ ಇದೆಯೋ ನನಗೇನೋ ಅರ್ಥನೇ ಆಗ್ತಾ ಇಲ್ಲ. ಈ ವರ್ಷ ಅಂತೂ ಎಲ್ಲ ವರ್ಷಕ್ಕಿಂತ ಬಿಸಿಲು ತುಂಬಾನೇ ಜಾಸ್ತಿ ಇದೆ. ಮನೆಯೊಳಗಡೆ ಕೂರೋಣ ಅಂದ್ರೆ ಸೆಕೆ ಆಗ್ತಾ ಇದೆ, ಹೊರಗಡೆ ಕೂರೋಣ ಅಂದ್ರೆ ಬಿಸಿಲಿದೆ. ಏನ್ ಮಾಡೋದು? ಹೌದು ಟುನಿ, ನನಗೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇದೆ. ಮನೆಯೊಳಗಡೆ ಪಾಪ ಬಂದು ಮಲಗ್ತಾನೆ ಇಲ್ಲ, ಹೊರಗಡೆ ಬಂದು ಮಲಗಕ್ಕೂ ಆಗ್ತಾ ಇಲ್ಲ. ಒಳಗಡೆ ತುಂಬಾ ಸೆಕೆ ಆಗ್ತಾ ಇದೆ. ಪಾಪ ಅವನು ರಾತ್ರಿ ನಿದ್ರೆ ಮಾಡ್ದೆ ಅಮ್ಮ ಸೆಕೆ ಸೆಕೆ ಅಂತ ಅಳ್ತಾ ಇದ್ದಾನೆ ಗೊತ್ತಾ? ಹಾ, ನಿಮ್ಮೆಲ್ರಿಗೂ ಒಂದ್ ಕಷ್ಟ ಅಂದ್ರೆ ನನಗೆ ಇನ್ನೊಂದು ಕಷ್ಟ. ಸೆಕೆ ತಡ್ಕೊಳಕ್ಕಾಗದೆ ನಾನು ಇಡೀ ದಿನ ಕೂಲರ್ ಹಾಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಬಂತು ನೋಡಿ ಈ ಬಿಲ್ಲು, ತಿಂಗಳಿಗೆ 5,000 ರೂಪಾಯಿ. ಈ ರೀತಿ ಬಿಲ್ ಬರ್ತಾನೆ ಇದ್ರೆ ಆಮೇಲೆ ನನ್ನ ಹತ್ರ ಇರುವ ಆಸ್ತಿ ಎಲ್ಲಾನು ಈ ಬಿಲ್ಲಿಗೆನೆ ಸರಿ ಹೋಗುತ್ತೆ. ಹಣದ ಬಗ್ಗೆ ಆಮೇಲೆ ಯೋಚನೆ ಮಾಡ್ಬೋದು ಚಿಚು. ಈ ಬಿಸಿಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಸ್ವಲ್ಪ ಯೋಚನೆ ಮಾಡು. ನಾವಂದ್ರೆ ಪರವಾಗಿಲ್ಲ, ದೊಡ್ಡವರು. ನೋಡಿ ಚಿಕ್ಕ ಮಕ್ಕಳನ್ನ ಹೇಗೆ ಬೆವರ್ತಾ ಇದೆ ಅಂತ. ಅವ್ರು ಕೂಡ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ನನ್ನ ಹತ್ರ ಒಂದು ಆಲೋಚನೆ ಇದೆ. ನಾವು ಮನೆಯೊಳಗಡೆ ಆ ಸೆಕೆಯಲ್ಲಿ ಯಾಕೆ ಮಲಗಬೇಕು ಹೇಳಿ? ಹೊರಗಡೆ ತಂಪಾದ ಗಾಳಿ ರಾತ್ರಿ ಸಮಯ ಬೀಸ್ತಾ ಇರುತ್ತೆ ಅಲ್ವಾ? ಹಾಗಾದ್ರೆ ಮರದ ಕೆಳಗಡೆ ಮಂಚ ಹಾಕೊಂಡು ಮಲಗ್ಬೋದಲ್ವಾ? ಚೆನ್ನಾಗಿ ತಂಪಾದ ಗಾಳಿ ಬೀಸುತ್ತೆ, ನಕ್ಷತ್ರನ ನೋಡ್ಕೊಂಡು ಹಾಯಾಗಿ ಮಲಗಿ ಬೆಳಿಗ್ಗೆ ಎದ್ದೇಳ್ಬೋದು. ಹಾ ಮಹಿ, ಇದು ನಿಜವಾಗ್ಲೂ ಒಳ್ಳೆ ಐಡಿಯಾನೇ. ಈ ಐಡಿಯಾ ನನಗಂತೂ ತುಂಬಾ ಇಷ್ಟ ಆಗಿದೆ. ಒಳಗಡೆ ಮಲಗಿದ್ರೆ ಸೆಕೆಯಲ್ಲಿ ನಿದ್ರೇನೆ ಬರಲ್ಲ, ಹೊರಗಡೆ ಬಂದು ಮಲಗಿದ್ರೆ ನಿಜವಾಗ್ಲೂ ತಂಪಾದ ಗಾಳಿಗೆ ಒಳ್ಳೆ ನಿದ್ರೆ ಬರುತ್ತೆ. ಈ ಐಡಿಯಾ ನನಗೂ ಇಷ್ಟ ಆಗಿದೆ. ಯಾಕಂದ್ರೆ ಕರೆಂಟ್ ಬಿಲ್ ಬರಲ್ಲ ಅಲ್ವಾ? ಕೂಲರ್ ಹಾಕೊಳ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ತಂಪಾದ ಗಾಳಿ ಫ್ರೀಯಾಗಿ ಸಿಗುತ್ತೆ. ಅಂದ್ರೆ ನ್ಯಾಚುರಲ್ ಕೂಲರು. ಹಾಗಾದ್ರೆ ಸೂಪರ್. ನಾನು, ಬನ್ನು, ಚಿನ್ನು ಎಲ್ರೂ ಹೊರಗಡೆ ಒಂದೇ ಜಾಗದಲ್ಲಿ ಮಲ್ಕೊಳ್ತೀವಿ. ನಾವು ರಾತ್ರಿ ಇಡೀ ಕತೆ ಮಾತಾಡ್ಕೊಂಡೇ ನಿದ್ರೆ ಮಾಡ್ತೀವಿ. ಹೌದಮ್ಮ, ನನಗೂ ಕೂಡ ಹೊರಗಡೆ ಮಲ್ಗೋದು ಇಷ್ಟ ಆಗ್ತಾ ಇದೆ. ರಾತ್ರಿ ನನಗೆ ಕುಡಿಯೋಕ್ಕೆ ಸ್ವಲ್ಪ ನೀರು ಮಾತ್ರ ಕೊಟ್ಬಿಡೋ, ನಾನು ಪಕ್ಕದಲ್ಲಿ ಇಟ್ಕೊಂಡು ಮಲಗ್ಬಿಡ್ತೀನಿ. ಹೌದೌದು ಅಮ್ಮ, ಇವತ್ತು ಕೂಲರಲ್ಲಿ ಮಲಗೋದು ಬೇಡ. ಹೊರಗಡೆ ನಾನು ಬುಜ್ಜಿ ಹಾಗೂ ಬನ್ನು ಜೊತೆ ಮಾತಾಡ್ಕೊಂಡೇ ಮಲಗ್ತೀನಿ. ತುಂಬಾ ಖುಷಿಯಾಗಿರುತ್ತೆ. ಹಾಗೆ ಮಹಿ ಹದ್ದು ಕೊಟ್ಟ ಐಡಿಯಾ ಎಲ್ಲ ಪಕ್ಷಿಗಳಿಗೂ ಇಷ್ಟ ಆಯಿತು. ಹಾಗೆ ಆ ದಿನ ರಾತ್ರಿ ಸಮಯ ಎಲ್ರೂ ಅವರ ಮನೆಯಿಂದ ಮಂಚಗಳನ್ನ ಹಾಗೂ ದಿಂಬುಗಳನ್ನ ತಗೊಂಡು ಬಂದು ಊರಿನ ಮಧ್ಯದಲ್ಲಿ ಖಾಲಿಯಾಗಿದ್ದ ಒಂದು ಮೈದಾನದಲ್ಲಿ ಆ ಮಂಚಗಳನ್ನ ಹಾಕಿ ಮಲ್ಕೊಂಡಿದ್ರು. ತಂಪಾದ ಗಾಳಿ ಬೀಸ್ತಾ ಇರೋದ್ರಿಂದ ಎಲ್ರಿಗೂ ಆ ದಿನ ರಾತ್ರಿ ಚೆನ್ನಾಗಿ ನಿದ್ರೆ ಬಂತು. ಆದ್ರೆ ಸರಿಯಾಗಿ ಮಧ್ಯರಾತ್ರಿಯಲ್ಲಿ ಆಕಾಶದಲ್ಲಿದ್ದ ಮೋಡಗಳೆಲ್ಲ ಕಪ್ಪಾಗಿ ಬದಲಾಯಿತು. ಮಿಂಚು ಗುಡುಗು ಶಬ್ದದೊಂದಿಗೆ ಜೋರಾಗಿ ಮಳೆ ಬರೋಕ್ಕೂ ಶುರುವಾಯಿತು. ಆ ಮಳೆ ಬಂದ ತಕ್ಷಣ ನಿದ್ರೆ ಮಾಡ್ತಾ ಇದ್ದ ಟುನಿ ಎಚ್ಚರವಾದ್ಲು. ಅರೆ, ಏನಿದು? ಇದ್ದಕ್ಕಿದ್ದಂತೆ ಮಳೆ ಸುರಿತಾ ಇದೆ. ಗುಡುಗು ಮಿಂಚು ಶಬ್ದ ಬೇರೆ ಹೆಚ್ಚಾಗಿ ಕೇಳ್ತಾ ಇದೆ. ಚೋಟು, ಎದ್ದೇಳು. ಆವಾಗ ಚೋಟು ಗಿಡಿ ಎದ್ದು, ಅರೆ ಏನ್ ಟುನಿ ಇದು? ಬೇಸಿಗೆ ಕಾಲದಲ್ಲಿ ರಾತ್ರಿ ಸಮಯ ಮಳೆ ಬರ್ತಾ ಇದೆಯಾ? ಅಯ್ಯೋ, ನನ್ನ ಬೆಡ್ಶೀಟ್ ಎಲ್ಲ ಒತ್ತೆ ಆಯ್ತು. ಮಕ್ಕಳೇ ಎದ್ದೇಳಿ, ಮಳೆ ಬರ್ತಾ ಇದೆ. ಎಲ್ಲ ನನ್ನ ಹಣೆ ಬರಹ. ಒಂದಿನ ಕರೆಂಟ್ ಬಿಲ್ಲು ಕಮ್ಮಿ ಮಾಡೋಣ ಅಂತ ನೋಡಿದ್ರೆ ಈ ಮಳೆ ಬಂದು ನನ್ನನ್ನು ಫುಲ್ಲಾಗಿ ಒತ್ತೆ ಮಾಡಿಬಿಡ್ತು. ಚಿನ್ನು, ಮಂಚ ಎತ್ಕೊಳ್ಳೋ, ಮನೆಯೊಳಗಡೆ ಹೋಗೋಣ. ಯಾರೂ ಅಡ್ಜಸ್ಟ್ ಮಾಡಬೇಡಿ. ಮಳೆ ಏನು ಜೋರಾಗಿ ಬರ್ತಾ ಇಲ್ಲ. ಮೆಲ್ಲೆ ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಸೇಫಾಗಿ ಮನೆಯೊಳಗಡೆ ಹೋಗಿ. ಅಮ್ಮ, ನನಗೆ ಚಳಿ ಆಗ್ತಾ ಇದೆ ಅಮ್ಮ. ಬಾ ಬೇಗ ಮನೆಯೊಳಗಡೆ ಹೋಗೋಣ. ನನಗೂ ಕೂಡ ಚಳಿ ಆಗ್ತಿದೆ. ಈ ಮಳೆ ಹಗಲಲ್ಲಿ ಬರ್ಬೋದಾಗಿತ್ತಲ್ವಾ? ಹಾಗೆ ಎಲ್ಲರೂ ತುಂಬಾನು ಬೇಜಾರು ಮಾಡಿಕೊಂಡು ಎಲ್ಲರೂ ಅವ್ರವ್ರ ವಸ್ತುಗಳನ್ನ ಎತ್ಕೊಂಡು ಮನೆಯೊಳಗಡೆ ಹೋದ್ರು. ಆ ದಿನ ರಾತ್ರಿ ಪಾಪ ಯಾರಿಗೂ ನಿದ್ರೇನೇ ಇಲ್ಲ. ಮನೆಯೊಳಗಡೆ ಸೆಕೆ ಆಗ್ತಾ ಇತ್ತು, ಹೊರಗಡೆ ಹೋದ್ರೆ ಮಳೆ ಬರ್ತಾ ಇತ್ತು. ಹಾಗೆ ಆ ದಿನ ರಾತ್ರಿನೂ ಕಳೀತು. ಮರುದಿನ ಬೆಳಗ್ಗೆ ಪಾಪ ಎಲ್ರೂ ಕಣ್ಗಳು ಕೆಂಪಾಗಿತ್ತು. ಯಾರಿಗೂ ನಿದ್ರೆ ಇಲ್ಲ ಅನ್ನೋದ್ರಿಂದ ಪುನಃ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೋಸ್ಕರ ಎಲ್ರೂ ನದಿ ತೀರದಲ್ಲಿ ಸೇರಿದ್ರು. ಅಪ್ಪ, ನೆನೆ ರಾತ್ರಿ ಮಳೆಯಲ್ಲಿ ಒದ್ದೆಯಾಗಿದ್ರಲ್ಲಿ ನನಗೆ ರಾತ್ರಿ ಇಡೀ ತಲೆನೋವು. ಈ ಹೊರಗಡೆ ಮಲಗ ಐಡಿಯಾ ಕೊಟ್ಟಿದ್ಯಾರು? ನಾನೇ ಕೊಟ್ಟಿದ್ದು. ಆದ್ರೆ ನಾನೇನೋ ಮಳೆ ಬರುತ್ತೆ ಅಂತ ಕನ್ಸ್ಕಣ್ಣ. ಇದು ಬೇಸಿಗೆ ಕಾಲ, ಮಳೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ನೀವ್ ಅಂದ್ಕೊಂಡಿದ್ದಕ್ಕೆ ನನ್ ದಿಂಬೆಲ್ಲ ಒದ್ದೆ ಆಯ್ತು. ಅದನ್ನ ಒಗ್ಯಕ್ಕೆ ಸೋಪು ಬೇರೆ ಕಚ್ಚಾಯ್ತು. ಎಂತ ಜೀವನ ಬಾಳ್ತಾ ಇದೀವೋ, ಎಂತ ಮನೆ ಕಟ್ಕೊಂಡಿದೀವೋ, ನೆಮ್ಮದಿಯಾಗಿರಕ್ಕಾಗ್ತಿಲ್ಲ.
ಹೌದು ಚಿಚೋ, ಈ ಮನುಷ್ಯರನ್ನ ನೋಡಿ ನಾವು ಕೂಡ ಇದೇ ರೀತಿ ಮನೆ ಕಟ್ಕೊಂಡು ಇವಾಗ ಬಾಳಕ್ಕೂ ಆಗ್ದೆ ಸಾಯಕ್ಕೂ ಆಗ್ದೆ ಕಷ್ಟಪಡ್ತಾ ಇದೀವಿ. ಹೌದು, ಈ ಮನುಷ್ಯನ ನೋಡ್ಕೊಂಡು ನಾವು ಈ ರೀತಿ ಮನೆ ಕಟ್ಕೊಳ್ಬಾರ್ದಾಗಿತ್ತು. ಅವ್ರಿಗೇನು ಎಸಿ ಕೂಲರ್ ಎಲ್ಲ ಇಟ್ಕೊಳ್ತಾರೆ, ಪಕ್ಷಿಗಳು ನಮ್ಗೆ ಏನು ಇಟ್ಕೊಳಕ್ಕೂ ಕೂಡ ಆಗ್ತಾ ಇಲ್ಲ. ಹಾ, ಅದೇ ಸರಿ. ಮನುಷ್ಯರನ್ನ ನೋಡಿ ನಾವು ಈ ರೀತಿ ಮನೆ ಕಟ್ಕೊಂಡು ಬಾಳ್ಬೇಕು ಅಂತ ಅನ್ಕೊಂಡಿದ್ದು ದೊಡ್ಡ ತಪ್ಪು ಅಂತ ಇವಾಗ ಅರ್ಥ ಆಯ್ತು. ನಾವ್ಯಾರೋ ಹಳೆ ತರದ್ರಲ್ಲಿ ಪಕ್ಷಿಗಳು ಮರದ ಮೇಲೆ ಗೂಡು ಕಟ್ಕೊಂಡು ಬಾಳ್ತಾ ಇದ್ವಲ್ಲ, ಅದೇ ರೀತಿ ಬದುಕಿದ್ರೆ ಯಾವುದೇ ಕಷ್ಟನೂ ಇರಲ್ಲ. ನಾವೆಲ್ರೂ ಈಗ ಮರದ ಮೇಲೆ ಮನೆ ಕಟ್ಕೊಂಡು ಅಲ್ಲೇ ಹೋಗಿ ಬಾಳ್ಬೋದಲ್ವಾ? ಅದು ನಿಜಾನೇ. ಮರದ ಮೇಲೆ ಮನೆ ಕಟ್ಕೊಂಡ್ರೆ ನೆರಳಿರುತ್ತೆ, ಬಿಸಿಲು ಬರಲ್ಲ, ಅದು ಅಲ್ಲಿ ತಂಪಾದ ಗಾಳಿ ಬೀಸುತ್ತೆ, ಸೆಕೆ ಇರಲ್ಲ, ಅಲ್ಲಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ಬೋದು. ಆದ್ರೆ ಪುನಃ ಮನೆ ಕಟ್ಟಕ್ಕೆ ಏನೇನೋ ಖರ್ಚಾಗುತ್ತೆ ಅಲ್ವಾ? ಕಡ್ಡಿ ಹುಲ್ಲು ಎಲ್ಲ ತಗೊಂಡ್ ಬರಕ್ಕೆ ನನಗಂತೂ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಸೆಕೆ ತಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ನಾನು ಒಪ್ಕೊಳ್ತಿದ್ದೀನಿ. ಹಾಗೆ ಎಲ್ರೂ ಮಹಿ ಹದ್ದು ಕೊಟ್ಟ ಐಡಿಯಾಕ್ಕೆ ಸರಿ ಅಂತ ಒಪ್ಕೊಂಡ್ರು. ಆದ್ರೆ ಅಲ್ಲೇ ಗುಂಪಿನಲ್ಲಿದ್ದ ಬನ್ನಗಿಳಿಗೆ ಮಹಿ ಹದ್ದು ಕೊಟ್ಟ ಐಡಿಯಾದಲ್ಲಿ ಏನೋ ಒಂದು ಅನುಮಾನ ಇತ್ತು. ಮಹಿ ಅಜ್ಜಿ, ಮರದ ಮೇಲೆ ಮನೆ ಕಟ್ಕೊಳ್ಳೋದೆಲ್ಲ ಸರಿ, ಆದ್ರೆ ನನಗೊಂದು ಡೌಟ್ ಇದೆ. ಡೌಟಾ? ಏನೋ ಬನ್ನೋ ಅದು, ಏನಿದ್ರು ಕೇಳೋ. ಅಲ್ಲ, ಮರದ ಮೇಲೆ ಮನೆ ಕಟ್ಕೊಳ್ಳೋ ತನಕ ಸರಿ, ಆದ್ರೆ ನೆನೆ ರಾತ್ರಿ ಬಂದ ಹಾಗೆ ಮಳೆ ಬರುವಾಗ ಇನ್ನು ಜೋರಾಗಿ ಗಾಳಿ ಬೀಸ್ತು ಅಂತ ಇಟ್ಕೊಳ್ಳಿ. ಆವಾಗ ಮರದ ಮೇಲೆ ಇರುವ ಕೊಂಬೆಗಳು ಮುರಿದೋಗಿ ಅದ್ರ ಮೇಲೆ ನಾವು ಕಟ್ಕೊಂಡಿರುವ ಮನೇನೋ ಬಿದ್ದೋದ್ರೆ ಆವಾಗ ನಮಗೆ ತುಂಬಾನೇ ನಷ್ಟ ಆಗುತ್ತೆ ತಾನೆ? ಅರೆ ಹೌದು, ಬನ್ನು ಹೇಳೋದು ನಿಜಾನೇ. ಮಹಿಯವ್ರೆ, ಕೊಂಬೆ ಸಮೇತ ಮನೆ ಬಿದ್ದೋದ್ರೆ ಆಮೇಲೆ ನಾವೆಲ್ರೂ ಸತ್ತೋಗಲ್ವಾ? ಅದಕ್ಕೆ ಅಮ್ಮ, ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವು ಮರದ ಮೇಲೆ ಮನೆ ಕಟ್ಕೊಳ್ಬಾರ್ದು, ಆ ಮರದ ಒಳಗಡೆನೆ ಮನೆ ಕಟ್ಕೊಳ್ಬೇಕು. ಮರದೊಳಗಡೆ ಮನೆ ಕಟ್ಕೊಳ್ಳೋದಾ? ಏನು ಹೇಳ್ತಾ ಇದೆಯಾ ಬನ್ನು? ನನ್ಗೇನು ಅರ್ಥನೇ ಆಗ್ತಿಲ್ವಲ್ಲ. ಅದೇ ಆಂಟಿ, ನಾವು ದೊಡ್ಡ ದೊಡ್ಡ ಮರಗಳು ಅಡವಿಯಲ್ಲಿರೋದನ್ನ ನೋಡಿದೀವಿ ತಾನೆ. ಆ ದೊಡ್ಡ ದೊಡ್ಡ ಮರಗಳನ್ನ ಆಯ್ಕೆ ಮಾಡ್ಕೊಂಡು ಅದ್ರ ಬುಡದಲ್ಲಿ ದೊಡ್ಡ ರಂಧ್ರ ಮಾಡಿದ್ರೆ ಅದು ಮನೆ ತರ ಬದಲಾಗುತ್ತೆ. ಆ ಮನೆಯೊಳಗಡೆ ನಾವು ನೆಮ್ಮದಿಯಿಂದ ಬಾಳ್ಬೋದು. ಯಾಕಂದ್ರೆ ಅದ್ರೊಳಗಡೆ ಬಿಸಿಲು ಬರಲ್ಲ, ಸೆಕೆ ಇರಲ್ಲ, ಮಳೆ ನೀರ್ ಬರಲ್ಲ, ಅದರಿಂದ ಪ್ರಾಬ್ಲಮ್ ಇರಲ್ಲ, ಚಳಿನೂ ಜಾಸ್ತಿ ಒಳಗಡೆ ಬರಲ್ಲ. ನಾವು ಅವಾಗ ಒಳಗಡೆ ಬೆಚ್ಚಗಿರುತ್ತೆ, ಆದ್ರಿಂದ ನಮ್ಗೆ ಯಾವುದೇ ಕಷ್ಟನೂ ಇಲ್ಲ. ಸೇಫ್ ಆಗಿ ಎಲ್ರು ಮರದೊಳಗಡೆ ಬಾಳ್ಬೋದು ಅಲ್ವಾ? ಅರೆರೆರೆರೆ ಬನ್ನು, ಎಂತ ಬುದ್ಧಿವಂತ ಕಣೋ ನೀನು. ಮರದೊಳಗಡೆ ಬಾಳೋದು ಅದು ನಿಜಾನೇ ಸೇಫ್ ಆಗಿರುತ್ತೆ. ಬಿಸಿಲು ಮಳೆ ಚಳಿ ಏನಿದ್ರು ಕೂಡ ನಮ್ಗೆ ಯಾವುದೇ ಕಷ್ಟನೂ ಇರಲ್ಲ. ಹಾ ಹೌದ್ ಬನ್ನು, ನೀನ್ ಇಷ್ಟು ಬುದ್ಧಿವಂತ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಚಿಕ್ಕ ಹುಡುಗನಾಗಿದ್ರು ಒಳ್ಳೆ ಐಡಿಯಾನೇ ಕೊಟ್ಟಿದೀಯ. ಅವನು ಹೇಳಿದ್ದು ನಿಜಾನೇ, ಮರದ ಬುಡದಲ್ಲಿ ಬಾಳುವಾಗ ನಮ್ಗೆ ಯಾವಾಗ್ಲೂ ಯಾವುದೇ ಕಷ್ಟನೂ ಇರೋದಿಲ್ಲ. ಹೈ, ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಅಮ್ಮ, ನಾನೊಂದು ದೊಡ್ಡ ಮರ ನಮ್ಗೋಸ್ಕರ ನೋಡ್ತೀನಿ. ಆ ದೊಡ್ಡ ಮರದ ಬುಡದೊಳಗಡೆ 4 ರೂಮ್ ಇಟ್ಕಟ್ಟೋಣ ಅಮ್ಮ. ನಾನು ಕೂಡ ನಮ್ಮ ಮನೆಗೆ ತುಂಬಾ ಡಿಸೈನ್ಸ್ ಕೊಡ್ತೀನಿ. ಅದ್ರಲ್ಲಿ ಎಲೆ ಕೊಂಬೆಗಳನ್ನ ಇಟ್ಕೊಂಡು ಡಿಸೈನ್ ಕೊಟ್ರೆ ನಮ್ಮ ಅಮ್ಮನಿಗೆ ತುಂಬಾ ಇಷ್ಟ. ಹಾಗಾದ್ರೆ ಇನ್ಯಾಕ್ ಲೇಟು? ಬನ್ನಿ ಎಲ್ರೂ ಅಡವಿಗೆ ಹೋಗೋಣ. ಯಾರಿಗೆ ಯಾವ ಮರ ಇಷ್ಟ ಆಗಿದೆಯೋ ನೋಡೋಣ. ಅದ್ರಲ್ಲಿ ಯಾರಿಗೆ ಹೇಗ್ ಬೇಕೋ ಆ ರೀತಿ ಮನೆ ಕಟ್ಕೊಳ್ಳೋಣ. ಇನ್ ಮುಂದೆ ಮಳೆ ಬರ್ಲಿ ಬಿಸಿಲು ಬರ್ಲಿ ನಮ್ ಯಾರಿಗೂ ಯಾವುದೇ ಕಷ್ಟನೂ ಇರಲ್ಲ. ಬನ್ನಿ ಬನ್ನಿ, ಹಾಗಾದ್ರೆ ಅಡವಿಗೆ ಇವಾಗ್ಲೇ ಹೋಗೋಣ. ಮನೆಗೆ ಏನಾದ್ರೂ ಬೇಕಾಗಿರೋ ವಸ್ತುಗಳನ್ನ ಮಾತ್ರ ತಗೊಂಡ್ ಹೋಗೋಣ. ಆವಾಗ್ಲೇ ಅಲ್ಲಿ ನೆಮ್ಮದಿಯಿಂದ ಬಾಳಕ್ಕಾಗೋದು. ಹಾಗೆ ಅಂದ್ಕೊಂಡು ಪಕ್ಷಿಗಳು ಎಲ್ರೂ ಕೂಡ ಸಂತೋಷವಾಗಿ ಅವರ ಹಳೆ ಮನೆಗೆ ಹೋಗಿ ಹೊಸ ಮನೆಗೆ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳನ್ನ ಎತ್ಕೊಂಡು ಉತ್ಸಾಹದಿಂದ ಪಕ್ಕದಲ್ಲಿರುವ ಅಡವಿಗೆ ಹೋದ್ರು. ಆ ಅಡವಿಯಲ್ಲಿ ತುಂಬಾನೇ ಹಳೇದಾಗಿರುವ ದೊಡ್ಡ ದೊಡ್ಡ ಮರಗಳನ್ನ ನೋಡಿ ಅದರಲ್ಲಿ ಯಾರಿಗೆ ಯಾವ್ದು ಮರ ಬೇಕೋ ಆ ಮರನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಒಂದು ದೊಡ್ಡ ರಂಧ್ರ ಮಾಡಿ ಅದನ್ನ ಮನೆಯಾಗಿ ಕ್ರಿಯೇಟ್ ಮಾಡೋದ್ರು. ಹಾಗೇನೆ ಆ ಮನೆಗಳಿಗೆ ಅವರು ಕಿಟಕಿ ಬಾಗಿಲು ಎಲ್ಲಾನು ಇಟ್ರು. ಆ ಮನೆಗಳು ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಆವಾಗ ಟೋನಿ ಅವಳ ಮನೆಯೊಳಗಡೆ ಕೂತ್ಕೊಂಡು, ಅಮ್ಮಯ್ಯ, ನನ್ ಮನೆಯೊಳಗಡೆ ಕೂತ್ಕೊಂಡ್ರೆ ಎಸಿ ರೂಮಲ್ಲಿ ಕೂತ್ಕೊಂಡಿರೋ ಹಾಗೆ ಅಷ್ಟು ತಣ್ಣಗಿದೆ. ಏನ್ ಬೇಕಾದ್ರೆ ಹೇಳು ಬನ್ನು, ನೀನ್ ಕೊಟ್ಟ ಐಡಿಯಾ ತುಂಬಾ ಚೆನ್ನಾಗಿದೆ ಕಣೋ, ನನಗ್ ತುಂಬಾ ಇಷ್ಟ ಆಗಿದೆ. ಹೌದು ಟೋನಿ, ಬನ್ನು ಕೊಟ್ಟ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಬನ್ನುಗೂ ಕೂಡ ಇವಾಗ ಸೆಕೆ ಆಗ್ತಾ ಇಲ್ಲ. ಮನೆಯೊಳಗಡೆ ಮಲಗಿದ್ರೆ ಚೆನ್ನಾಗಿ ನಿದ್ರೆ ಮಾಡ್ತಾನೆ ಅವನು. ನಾನ್ ಕೂಡ ತುಂಬಾ ಹ್ಯಾಪಿನೇ. ನನಗೆ ಕರೆಂಟ್ ಬಿಲ್ಲೇ ಬರಲ್ಲ, ಯಾಕಂದ್ರೆ ಇಲ್ಲಿ ಕರೆಂಟೇ ಇಲ್ಲ. ಹೇಗೋ ಕರೆಂಟ್ ಬಿಲ್ ಬಂದಿಲ್ಲ ಅಂದ್ರೆ ಸಾಕು. ಕರೆಂಟ್ ಬಿಲ್ಗೆ ಕಟ್ಟುವ ಹಣನ ಮೆಲ್ಲೆ ಮೆಲ್ಲೆ ತೆಗ್ದಿಟ್ಟು ಈ ಮನೆನ ಇನ್ನೂ ಚೆನ್ನಾಗಿ ಬದಲಾಯಿಸ್ಬೇಕು. ಆವಾಗ ಮಹಿ ಹದ್ದು, ಚಿಚೋ, ಯಾವಾಗ ನೋಡಿದ್ರು ಹಣ ಖರ್ಚು ಇಬಿ ಬಿಲ್ಲು ಅಂತ ಹೇಳ್ಕೊಂಡು. ಏನೇ ಇದ್ರು ನೀನ್ ಹೇಳಿದ್ ಕೂಡ ನಿಜಾನೇ. ಬನ್ನು ಕೊಟ್ಟ ಐಡಿಯಾದಿಂದ ನಮ್ ಯಾರಿಗೂ ಯಾವುದೇ ಬಿಲ್ಲು ಬರಲ್ಲ. ಬನ್ನು,
ನೀನ್ ಕೊಟ್ಟ ಐಡಿಯಾಕ್ಕೆ ತುಂಬಾ ಥ್ಯಾಂಕ್ಸ್ ಕಣೋ. ಅಮ್ಮ, ಈ ಕಿಟಕಿಯಿಂದ ನೋಡಿದ್ರೆ ಇಡೀ ಅಡವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು. ತಂಪಾದ ಗಾಳಿನೂ ಬೀಸ್ತಾ ಇದೆ. ಅದು ಅಲ್ಲದೆ ಇಲ್ಲಿ ಆಟಾಡಕ್ಕೆ ತುಂಬಾ ಜಾಗನೂ ಇದೆ ಅಮ್ಮ. ಹೇಗೋ ನಾನ್ ಕೊಟ್ಟ ಐಡಿಯಾ ವರ್ಕೌಟ್ ಆಯ್ತಲ್ವಾ, ಅಷ್ಟು ಸಾಕು. ಇನ್ ಮುಂದೆ ನಮ್ಗೆ ಯಾವುದೇ ಭಯನೂ ಇಲ್ಲ. ಕರೆಂಟ್ ಬಿಲ್ ಭಯನೂ ಇಲ್ಲ, ಮಳೆ ಬರುತ್ತೆ ಅನ್ನುವ ಭಯನೂ ಇಲ್ಲ. ಹೌದೌದು, ನನ್ಗೂ ಕೂಡ ಈ ಮನೆ ತುಂಬಾ ಇಷ್ಟ ಆಗಿದೆ. ಈ ಮನೇಲಿ ಇನ್ನೂ ಸುಮಾರು ಡೆಕೋರೇಷನ್ ಮಾಡ್ಬೇಕು. ಅದ್ ಮಾತ್ರ ಅಲ್ಲ ಕಣೋ ಚಿನ್ನು, ಈ ದಿನ ರಾತ್ರಿ ಪಾರ್ಟಿ ಇಡ್ಬೇಕು. ಹೊಸ ಮನೆ ಎಲ್ರು ಕಟ್ಕೊಂಡಿದ್ದೀವಿ ಅಲ್ವಾ. ಹಾಗೆ ಬನ್ನಗಿಳಿ ಕೊಟ್ಟ ಒಂದು ಚಿಕ್ಕ ಐಡಿಯಾದಲ್ಲಿ ಎಲ್ರು ಕೂಡ ತುಂಬಾನೇ ಕಷ್ಟಪಟ್ಟು ಮರದ ಬುಡವನ್ನ ಮನೆಯಾಗಿ ಬದಲಾಯಿಸ್ಕೊಂಡ್ರು. ಆ ದಿನ ರಾತ್ರಿ ಅವ್ರಿಗೆ ಯಾರಿಗೂ ಕೂಡ ಸೆಕೆ ಆಗ್ತಾ ಇರ್ಲಿಲ್ಲ. ಹೊರಗಡೆ ಮಳೆ ಬಂದ್ರೂ ಕೂಡ ಒಳಗಡೆ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ರು. ಬೇಸಿಗೆ ಕಾಲದಲ್ಲಿ ಮಾವಿನ ಮರ. ಬನ್ನಗಿಳಿ, ಚಿನ್ನುಕಾಗೆ, ಬುಜ್ಜಿಗುಬ್ಬಚ್ಚಿ ಯಾವಾಗ್ಲೂ ಒಟ್ಟಿಗೆ ಸೇರಿ ಆಟಾಡ್ತಾ ಇದ್ರು. ಒಂದಿನ ಅವರು ಮೂಚನನ್ನು ಆಟಾಡಿ ಮನೆಗೆ ವಾಪಸ್ ಹೋಗ್ತಾ ಇದ್ದಾಗ ದಾರಿಯ ಮಧ್ಯದಲ್ಲಿ 2 ಮಾವಿನ ಗಿಡಗಳು ಇರೋದನ್ನ ಅವರು ನೋಡಿದ್ರು. ಆ ಮಾವಿನ ಗಿಡಗಳನ್ನ ನೋಡಿದಾಗ ಅವ್ರಿಗೆ ಆಶ್ಚರ್ಯ ಹಾಗೂ ಸಂತೋಷ ಎರಡನ್ನೂ ಬಂತು. ಏ ಚಿನ್ನು, ಬನ್ನು, ಅಲ್ಲಿ ನೋಡ್ರು, ಆ ರಸ್ತೆ ಬದಿಯಲ್ಲಿ 2 ಮಾವಿನ ಎಲೆಗಳು ಬೆಳೀತಾ ಇದೆ. ಅವುಗಳು ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ. ಪಾಪ, ಅವುಗಳಿಗೆ ಆಹಾರನೇ ಇಲ್ಲ. ಹೌದು ಬುಜ್ಜಿ, ಅವುಗಳನ್ನ ನೋಡ್ಲಿಕ್ಕೆ ಎಷ್ಟೊಂದು ಮುದ್ದಾಗಿದೆ. ಪಾಪ, ಈ ಕಾಡಿನಲ್ಲಿ ಅವುಗಳಿಗೆ ನೀರಾಕ್ಲಿಕ್ಕೆ ಯಾರೂ ಇಲ್ಲ. ಇದ್ನ ಮನೆಗೆ ತಗೊಂಡೋಗಿ ನಮ್ಮ ಮನೆಯಲ್ಲಿ ನಾವೇ ಬೆಳೆದ್ರೆ ಈ ಮರಗಳು ದೊಡ್ಡದಾಗಿ ನಮಗೆ ಎಷ್ಟು ಹಣ್ಣುಗಳನ್ನ ಕೊಡುತ್ತೆ. ಒಳ್ಳೆ ಐಡಿಯಾ ಕಣಬನ್ನು. ನಾನು ಈ 2 ಗಿಡಗಳಲ್ಲಿ ಒಂದು ಗಿಡನ ನಾನು ತಗೊಂಡೋಗಿ ನಮ್ಮಮ್ಮ ಚಿಚ್ಚುಕಾಗೆ ಕೈಯಲ್ಲಿ ಕೊಟ್ಟು ಬೆಳೆಸ್ತೀನಿ. ಇದಕ್ಕೆ ಚೆನ್ನಾಗಿ ನೀರಾಕ್ತೀನಿ. ಸರಿ ಕಣ ಚಿನ್ನು, ಇದ್ರಲ್ಲಿ ನೀನೊಂದು ತಗೊಂಡೋಗು, ನಾನು ಬನ್ನು ಇಬ್ರು ಒಂದನ್ನ ತಗೊಂಡೋಗ್ತೀವಿ. ನಮ್ಮ ಇಬ್ಬರ ಮನೆಯ ಮಧ್ಯೆ ಖಾಲಿ ಜಾಗ ತುಂಬಾನೇ ಇದೆ ಅಲ್ವಾ. ನಾವಿಬ್ರು ಈ ಗಿಡನ ಬೆಳೆಸಿ ಪ್ರತಿದಿನ ತುಂಬಾ ಚೆನ್ನಾಗಿ ನೀರಾಕ್ತೀವಿ. ಸರಿ ಸರಿ, ಬನ್ನಿ ಬನ್ನಿ, ನಾವು 3 ಜನ ಬೇಗ ಇದನ್ನ ತಗೊಂಡ್ ಮನೆಗೆ ಹೋಗೋಣ. ಕತ್ಲೆ ಆಗ್ತಾ ಇದೆ. ಹಾಗೆ ಮಕ್ಕಳು 3 ಜನ ಆ 2 ಮಾವಿನ ಗಿಡಗಳನ್ನ ಎತ್ಕೊಂಡು ಮನೆಗೆ ಜೋಪಾನವಾಗಿ ಹೋದ್ರು. ಬುಜ್ಜಿ ಹಾಗೂ ಬನ್ನು ಇಬ್ರು ಸೇರಿ ಅವರ ಮನೆಯ ಪಕ್ಕದಲ್ಲಿದ್ದ ಖಾಲಿ ಜಾಗದಲ್ಲಿ ಒಂದು ಹಳ್ಳನ ತೆಗೆದು ಅದರಲ್ಲಿ ಆ ಗಿಡನ ಇಟ್ರು. ಹೀಗಿರುವಾಗ ಈ ಕಡೆ ಚಿನ್ನು ಹೋಗಿ ಚಿಚು ಹತ್ರ ಗಿಡನ ಕೊಟ್ಟಾಗ ಚಿಚು ಕೂಡ ಅವಳ ಮನೆಯ ಮುಂದ್ಗಡೆ ಇದ್ದ ಜಾಗದಲ್ಲಿ ಆ ಗಿಡನ ನಟ್ಲು. ಹೀಗಿರುವಾಗ ಬನ್ನು ಬುಜ್ಜಿ ಅಲ್ಲಿಗೆ ಬಂದ್ರು. ಚಿಚ್ಚು ಆಂಟಿ, ನಾನು ಬುಜ್ಜಿನೂ ಒಂದು ಗಿಡನ ನೆಟ್ಟಿದೀವಿ. ನೀವು ಚಿನ್ನು ಕೂಡ ಒಂದು ಗಿಡನ ನಡ್ತಾ ಇದ್ದೀರಾ. ನಮ್ಮಿಬ್ಬರ ಮಧ್ಯೆ ಬೆಟ್ಟಿಟ್ಕೊಳ್ಳೋಣ. ಬೆಟ್ಟ? ಏನೋ ಬೆಟ್ಟು ಬನ್ನು? ಗಿಡ ನಡ್ಲಿಕ್ಕೆಲ್ಲ ಯಾರಾದ್ರೂ ಬೆಟ್ಟಿಂಗ್ ಮಾಡ್ತಾರ? ಇಲ್ಲಿ ನೋಡೋ, ಹಣ ಏನಾದ್ರೂ ಕೊಡೋದಾದ್ರೆ ಅದು ಮಾತ್ರ ನನ್ನಿಂದ ಆಗಲ್ಲ. ಹಣ ಎಲ್ಲ ಏನೂ ಇಲ್ಲ ಆಂಟಿ. ನಾವಿಬ್ರು ಒಂದೇ ಸಮಯದಲ್ಲಿ ಗಿಡನ ಬೆಳಿತಾ ಇದ್ದೀವಿ. ನಿಮ್ಮ ಗಿಡ ಮೊದಲು ದೊಡ್ಡದಾಗುತ್ತಾ, ನಮ್ಮ ಗಿಡ ಮೊದಲು ದೊಡ್ಡದಾಗುತ್ತಾ ಅಂತ ನೋಡೋಣ. ಯಾರು ಗಿಡದಲ್ಲಿ ಮೊದಲು ಹಣ್ಣು ಬಿಡುತ್ತೆ ಅಂತ ನೋಡೋಣ. ಅದೇ ಬೆಟ್ಟಿಂಗ್. ಚಿಚುಕಾಗೆ ನಗುತ್ತಾ, ಓಹೋ, ಹಾಗೇನಾ? ಚಿನ್ನು, ನೋಡ್ಕೊಳ್ಳೋ, ನಾವೇ ಗೆಲ್ಬೇಕು. ನಮ್ಮ ಗಿಡಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಿ ನೀರಾಕಿ ನಾವೇ ನಮ್ಮ ಗಿಡನ ಚೆನ್ನಾಗಿ ಮೊದಲು ಬೆಳೆಸ್ಬೇಕು. ಹೌದಮ್ಮ, ನಾವೇ ಮೊದಲು ಗೆಲ್ಬೇಕು. ಹಾಗೆ ಎಲ್ರೂ ಬೆಟ್ ಕಟ್ಕೊಂಡು ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಬುಜ್ಜಿ ಹಾಗೂ ಬನ್ನು ಇಬ್ರು ಅವ್ರ ಮನೆ ಮುಂದ್ಗಡೆ ಇಟ್ಟಿದ್ದ ಆ ಗಿಡಕ್ಕೆ ದಿನ ಅವ್ರ ನೀರ್ ತಗೊಂಡ್ ಬಂದು ಉಯ್ತಾ ಇದ್ರು. ಅದೇ ರೀತಿ ಆ ಕಡೆ ಚಿಚುಕಾಗೇನು ಅವಳ ಮನೆ ಮುಂದ್ಗಡೆ ಇಟ್ಟಿದ್ದ ಆ ಗಿಡಕ್ಕೆ ಯಾವಾಗ್ಲೂ ಅವಳು ನೀರು ಉಯ್ತಾನೇ ಇದ್ಲು. ಹೀಗೆ 2 ವರ್ಷಗಳು ಕಳೀತು. ಅವರ ಮನೆ ಮುಂದ್ಗಡೆ ಇಟ್ಟಿದ್ದ ಚಿಕ್ಕ ಚಿಕ್ಕ ಮಾವಿನ ಗಿಡಗಳು ಇವಾಗ ದೊಡ್ಡ ದೊಡ್ಡ ಮಾವಿನ ಮರಗಳಾಗಿ ಬೆಳೀತಾ ಇತ್ತು. ಇನ್ನೇನು ಮಾವಿನಕಾಯಿ ಬಿಡುವ ಸಮಯ ಅದು. ಆದ್ರೆ ಅಷ್ಟರಲ್ಲಿ ಬೇಸಿಗೆ ಕಾಲನೂ ಬಂತು. ಆ ಊರಿನಲ್ಲಿ ನೀರಿಗೆ ಕಷ್ಟನೂ ಬಂತು. ಆ ಊರಿನಲ್ಲಿರುವ ಕೆರೆ, ಕೊಳ, ಬಾವಿ ಯಾವುದ್ರಲ್ಲೂ ನೀರಿಲ್ಲ. ನಿಜ ಹೇಳ್ಬೇಕಂದ್ರೆ ಎಲ್ರಿಗೂ ಕುಡಿಯೋಕ್ಕೂ ಕೂಡ ಅಲ್ಲಿ ನೀರಿಲ್ಲ. ಹಬ್ಬ, ಏನಿದು? ಈ ಊರಲ್ಲಿ ನೀರಿಗೆ ತುಂಬಾನೇ ಕಷ್ಟ ಬಂದ್ಬಿಟ್ಟಿದೆ. ಕುಡಿಯಕ್ಕೆ ಕೂಡ ನೀರ್ ಸಿಗ್ತಾ ಇಲ್ವಲ್ಲ. ಹೌದು ತುನಿ, ಈ ಊರಲ್ಲಿ ನೀರಿಗೆ ತುಂಬಾನೇ ಕಷ್ಟ ಬಂದ್ಬಿಟ್ಟಿದೆ. ನಮ್ಗೆ ನೀರು ಬೇಕಂದ್ರೆ ಪಕ್ಕದೂರಿಗೆ ಹೋಗಿ ಒಂದು ದೊಡ್ಡ ಬಿಂದಿಗೆಯಲ್ಲಿ ನೀರ್ ತಗೊಂಡ್ಬರ್ಬೇಕಾಗ್ತಾ ಇದೆ. ಹಾಗೆ ದೊಡ್ಡವರೆಲ್ರೂ ನೀರಿಲ್ದೆ ತುಂಬಾ ಕಷ್ಟಪಡ್ತಾ ಇರುವ ಆ ಸಮಯದಲ್ಲಿ ಅದ್ರ ಬಗ್ಗೆ ಸ್ವಲ್ಪನೂ ಬೇಜಾರ್ ಮಾಡ್ಕೊಳ್ಳದೆ ಬುಜ್ಜಿ ಹಾಗೂ ಬನ್ನು ಇಬ್ರು ದಿನ ಮಾವಿನ ಮರಕ್ಕೆ ನೀರು ಉಯ್ಲೇಬೇಕು ಅಂತ ಒಂದು ನಿರ್ಧಾರ ತಗೊಂಡ್ರು. ಲೇ ಬನ್ನು, ಬಿಸಿಲು ಜಾಸ್ತಿ ಆಗ್ತಾ ಇದೆ ಕಣೋ. ನಮ್ಮ ಮಾವಿನ ಮರಕ್ಕೆ ನೀರು ಹಾಕದೇ ಇದ್ರೆ ಮರ ಸತ್ತೋಗುತ್ತೆ ಕಣೋ. ಇವಾಗ ಹೂ ಬರುತ್ತೆ, ಸ್ವಲ್ಪ ದಿನದಲ್ಲಿ ಕಾಯೂ ಬರುತ್ತೆ. ಆ ಗಿಡ ಸಾಯುವ ರೀತಿ ನಾವು ಮಾಡಬಾರ್ದು ಕಣೋ.
ಹೌದು ಬುಜ್ಜಿ, ಈ ಊರಲ್ಲಿ ನೀರಿಗೆ ತೊಂದ್ರೆನೆ. ನಾವು ಪಕ್ಕದ ಊರಿಗೆ ಹೋಗಿ ಬಿಂದಿಗೆಯಲ್ಲಿ ನೀರು ತಂದಾದ್ರೂ ನಮ್ಮ ಗಿಡನ ಬೆಳೆಸ್ಬೇಕು. ಯಾಕೆ ಅಂದ್ರೆ ಅದು ನಮ್ಮ ಮಗುವಿನ ಹಾಗೆ ಅಲ್ವಾ? ಸರಿ ಕಣೋ ಬನ್ನು, ಇವಾಗ್ಲೇ ಹೋಗಿ 2 ಬಿಂದಿಗೆಯಲ್ಲಿ ನಾವು ನೀರ್ ತರೋಣ. ಬನ್ನು ಬುಜ್ಜಿ ಇಬ್ರು ಆ ಬಿಸ್ಲಿನಲ್ಲಿ ಸುಮಾರು ದೂರ ಹೋಗಿ 2 ಮಡಿಕೆ ನೀರು ತಗೊಂಡ್ ಬರ್ತಾ ಇದ್ರು. ಅವ್ರು ತಗೊಂಡ್ ಬಂದ ಆ ನೀರನ್ನ ದಿನ ಆ ಮಾವಿನ ಮರಕ್ಕೆ ಉಯ್ತಾನೇ ಇದ್ರು. ಆದ್ರೆ ಇನ್ನೊಂದ್ ಕಡೆ ಚಿಚುಕಾಗೆ ಅಂತೂ ನೀರ್ ತಗೊಂಡ್ ಬರಕ್ಕೆ ತುಂಬಾನು ಕಷ್ಟಪಟ್ಟು ಒಂದಿನಕ್ಕೆ ಬರೀ ಒಂದೇ ಒಂದು ಮಡಿಕೆ ನೀರನ್ನ ತಗೊಂಡ್ ಬರ್ತಾ ಇದ್ಲು. ಅದನ್ನ ಅವಳ ಮನೆ ಉಪಯೋಗಕ್ಕೆ ಅವಳು ಇಟ್ಕೊಳ್ತಾ ಇದ್ಲು. ಹಾಗೇನೆ ಆ ಮಡಿಕೆ ನೀರನ್ನ ಚಿಚು ಹಾಗೂ ಚಿನ್ನು ಇಬ್ರು ಕುಡಿತಾನೆ ಇದ್ರು. ಆದ್ರೆ ಒಂದೇ ಒಂದು ಹನಿ ನೀರನ್ನ ಕೂಡ ಆ ಮಾವಿನ ಮರಕ್ಕೆ ಉಯ್ಲೇ ಇಲ್ಲ. ಮಾವಿನ ಮರ ಮೆಲ್ಲೆ ಮೆಲ್ಲೆ ಒಣಗೋಗ್ತಾ ಇತ್ತು. ಮಾವಿನ ಮರಕ್ಕೆ ತುಂಬಾ ಬೇಜಾರಾಯ್ತು. ಆದ್ರಿಂದ ಅದು ಅದರ ಮನ್ಸಲ್ಲಿ, ಅಯ್ಯೋ, ಈ ಬಿಸಿಲು ಕಾಲದಲ್ಲಿ ಈ ಚಿಚ್ಚುವಿಗೆ ನನ್ ಮೇಲೆ ಕರುಣೆನೇ ಇಲ್ಲ. ನನ್ನ ಎಲೆ ಎಲ್ಲ ಬಾಡಿ ಹೋಗ್ತಾ ಇದೆ. ಅವರು ಕುಡಿಲಿಕ್ಕೆ ಮಾತ್ರ ನೀರ್ನ ತರ್ತಾ ಇದ್ದಾರೆ, ಆದ್ರೆ ನನಗೆ ಮಾತ್ರ ನೀರ್ನ ಕೊಡ್ತಾ ಇಲ್ಲ. ನನ್ನ ಮರದಲ್ಲಿ ಕಾಯಿ ಬಿಡುವ ಸಮಯದಲ್ಲಿ ನನಗೆ ನೀರ್ ಕೊಡ್ತಾ ಇಲ್ಲ. ನನಗೆ ತುಂಬಾ ದಾಹ ಆಗ್ತಾ ಇದೆ. ಯಾರಾದ್ರೂ ಸ್ವಲ್ಪ ನೀರ್ ಕೊಡ್ತೀರಾ? ಹಾಗೆ ಆ ಮಾವಿನ ಮರ ಬೇಜಾರ್ ಮಾಡ್ಕೊಳ್ತಾ ಇತ್ತು. ದಿನಗಳು ಹೋಗ್ತಾನೆ ಇತ್ತು. ಆದ್ರೆ ಮಾವಿನ ಮರಕ್ಕೆ ನೀರಂತೂ ಸಿಗ್ಲೇ ಇಲ್ಲ. ಆದ್ರಿಂದ ಮಾವಿನ ಮರದಲ್ಲಿದ್ದ ಎಲೆಗಳು ಎಲ್ಲಾನು ಒಣಗೋಗಿ ಕೆಳಗಡೆ ಬಿದ್ದೋಗಿತ್ತು. ಇವಾಗ ಮಾವಿನ ಮರ ಬೋಳಾಗಿತ್ತು. ಅದನ್ನ ನೋಡಿ ಚಿನ್ನು ತುಂಬಾನು ಬೇಜಾರ್ ಮಾಡ್ಕೊಂಡು ಅವನ ತಾಯಿ ಹತ್ರ ಹೋದ. ಅಮ್ಮ ಅಮ್ಮ, ಹೊರಗೆ ಬಂದು ನೋಡಿ ಅಮ್ಮ, ನಮ್ಮ ಮಾವಿನ ಮರ ಒಣಗೋಗಿದೆ, ಎಲೆ ಎಲ್ಲ ಬಾಡಿ ಹೋಗಿದೆ. ಮರಕ್ಕೆ ನೀರು ಹಾಕದಿದ್ರೆ ಮಾವಿನಕಾಯಿ ಬರದಿಲ್ಲ. ಪಾಪಮ್ಮ, ಎಲೆಗಳು ಒಣಗೋಗಿದೆ. ಚಿಚು ಕೋಪದಿಂದ, ಏನೋ ಹಾಳಾದವನೇ, ನಿನ್ಗೇನ್ ಬುದ್ಧಿ ಇಲ್ವಾ? ಈ ಊರಲ್ಲಿ ಕುಡಿಲಿಕ್ಕೆ ನೀರಿಗೆ ಕಷ್ಟ ಆಗ್ತಾ ಇದೆ. ಆಗಿರುವಾಗ ಅಷ್ಟೊಂದು ದೂರದಿಂದ ನಾನು ನೀರ್ ತಂದು ನಿನ್ನ ಮರಕ್ಕೆ ಉಯ್ಬೇಕಾ? ನಿನಗೆ ಬುದ್ಧಿ ಇದೆಯಾ ಕಣೋ? ಈ ಬಿಸ್ಲಿಗೆ ನಾನೇ ಸಾಯ್ತಾ ಇದ್ದೀನಿ. ನನ್ನಿಂದ ಮರಕ್ಕೆ ನೀರ್ ತಗೊಂಬಂದು ಉಯ್ಲಿಕ್ಕಾಗಲ್ಲ. ಬೇಕಾದ್ರೆ ನೀನ್ ಮಾಡು. ಅಮ್ಮ, ಬನ್ನು ಬುಜ್ಜಿಯ ಮರ ಎಷ್ಟೊಂದು ಹಸಿರಾಗಿದೆ ಗೊತ್ತಾ? ಅವರಿಬ್ರು ತುಂಬಾ ದೂರದಿಂದ ನೀರ್ ತಂದು ಆ ಮರಕ್ಕೆ ಉಯ್ದು ಕಾಪಾಡ್ತಿದ್ದಾರೆ. ಕಷ್ಟಪಟ್ಟು ನೀರ್ ತಂದು ಆ ಮಣ್ಣಿಗೆ ಉಯ್ಲಿಕ್ಕಾಗುತ್ತಾನೋ? ಹಾಗೆ ಚಿಚುಕಾಗ್ಯ ನಿರ್ಲಕ್ಷ್ಯದಿಂದ, ಅವಳ ಸೋಮಾರಿತನದಿಂದ ಪಾಪ ಒಂದು ದಿನ ಆ ಗಿಡ ಒಣಗೋಗಿ ಸತ್ತೇ ಹೋಯ್ತು. ಆದ್ರೆ ಇನ್ನೊಂದ್ ಕಡೆ ಬನ್ನು ಹಾಗೂ ಬುಜ್ಜಿ ಇಬ್ರು ಇಟ್ಟಿರುವ ಆ ಮಾವಿನ ಮರ ತುಂಬಾ ಹಚ್ಚ ಹಸಿರಾಗಿ ತುಂಬಾ ದೊಡ್ಡದಾಗಿ ಬೆಳೆದು ಇವಾಗ ಅದರಲ್ಲಿ ಸುಮಾರು ಮಾವಿನ ಕಾಯಿಗಳು, ಮಾವಿನ ಹಣ್ಣುಗಳು ಕೂಡ ಇತ್ತು. ಅದನ್ನ ನೋಡಿದ ಬುಜ್ಜಿ ಹಾಗೂ ಬನ್ನು ಇಬ್ರು ತುಂಬಾ ಸಂತೋಷ ಪಟ್ರು. ವಾವ್ ಬುಜ್ಜಿ, ನೋಡ್ದ ನಮ್ಮ ಮರದಲ್ಲಿ ಎಷ್ಟೊಂದು ಹಣ್ಣುಗಳು ಬಿಟ್ಟಿದೆ. ಮರ ಇಡೀ ಹಣ್ಣುಗಳೇ ತುಂಬಿದೆ. ನಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಕ್ಕಿದೆ ನಮ್ಗೆ. ಕಣ ಬನ್ನು, ಈ ಹಣ್ಣುಗಳನ್ನ ನೋಡಿದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ನಾನು ಹೋಗಿ ಚಿಚ್ಚು ಆಂಟಿ ಚಿನ್ನನ ಕರ್ಕೊಂಡ್ ಬರ್ತೀನಿ. ನಾವು ಬೆಟ್ಟಿಂಗ್ ಮಾಡಿದೀವಿ ಅಲ್ವಾ? ಬನ್ನು ಹಾಗೂ ಬುಜ್ಜಿ ಇಬ್ರು ಹೋಗಿ ಚಿಚುಕಾಗೆ ಹಾಗೂ ಚಿನ್ನುನ ಕರ್ಕೊಂಡ್ ಬಂದ್ರು. ಅವರ ಮಾವಿನ ಮರ ಅಷ್ಟು ಹಚ್ಚ ಹಸಿರಾಗಿ ದೊಡ್ಡದಾಗಿ ಬೆಳೆದು ಅದರಷ್ಟು ಮಾವಿನ ಹಣ್ಣುಗಳು ಇರೋದನ್ನ ನೋಡಿದ ಚಿನ್ನುಕಾಗೆ ಹಾಗೂ ಚಿಚುಕಾಗೆ ಇಬ್ರು ಕೂಡ ಆಶ್ಚರ್ಯಪಟ್ರು. ಏ ಬನ್ನು, ಬುಜ್ಜಿ, ನಿಜ ಹೇಳ್ರೋ, ಇದು ನಿಮ್ಮ ಮರನಾ? ನಿಮ್ಮ ಮರದಲ್ಲಿ ಇಷ್ಟೊಂದು ಹಣ್ಣುಗಳು ಬೆಳೆದಿದ್ಯಾ? ಎಲೆಗಳೇ ಕಾಣ್ತಾ ಇಲ್ಲ. ಹಣ್ಣುಗಳನ್ನು ತೆಗೆದು ಹಾಗೆ ಕಟ್ಟಿ ಇಟ್ಟಿದ್ದೀರಾ? ಬನ್ನು ನಗುತ್ತಾ, ಹೌದು ಆಂಟಿ, ಇದು ನಾವು ಬೆಳೆಸಿದ ಮಾವಿನ ಮರನೇ. ನೋಡಿದ್ರ ನಮ್ಮ ಮಾವಿನ ಮರದಲ್ಲಿ ಎಷ್ಟೊಂದು ಹಣ್ಣುಗಳು ಬಿಟ್ಟಿದೆ ಅಂತ? ನೋಡಿದ್ರ ನಮ್ಮ ಮರ ಎಷ್ಟು ಹಚ್ಚ ಹಸಿರಿನಿಂದ ಕೂಡಿದೆ, ಎಷ್ಟೊಂದು ಹಣ್ಣುಗಳನ್ನ ಕೊಟ್ಟಿದೆ. ಚಿನ್ನು ಅಳುತ್ತಾ, ಅಮ್ಮು, ನೋಡಿದ್ರೋ, ನಾನ್ ನಿಮ್ಗೆ ಆವತ್ತೇ ಹೇಳ್ದೆ, ಆದ್ರೆ ನೀವು ಕೇಳಲಿಲ್ಲ. ಇವಾಗ ಅವ್ರ ಮರದಲ್ಲಿ ಎಷ್ಟೊಂದು ಹಣ್ಣುಗಳು ಬಿಟ್ಟಿದೆ. ಅವರು ಪ್ರತಿದಿನ ತಿಂತಾರೆ. ಬನ್ನು ಹಾಗೂ ಬುಜ್ಜಿ ಇಬ್ರು ಆ ಮಾವಿನ ಮರದ ಮೇಲೆ ಹತ್ತಿ ಅದರಲ್ಲಿ ತುಂಬಾನೇ ಕೆಂಪಾಗಿರುವ 2 ಮಾವಿನ ಹಣ್ಣುಗಳನ್ನು ಕಿತ್ತು ತಿಂದ್ರು. ತುಂಬಾನೇ ರುಚಿಯಾಗಿತ್ತು. ಆವಾಗ್ಲೇ ಅಲ್ಲಿಗೆ ಚೋಟುಗಿಳಿ ಹಾಗೂ ತುನಿಗುಬ್ಬಚ್ಚಿ ಇಬ್ರು ಬಂದ್ರು. ಮಕ್ಕಳು ಬೆಳೆಸಿರುವ ಆ ಮಾವಿನ ಮರವನ್ನ ನೋಡಿ ಅವರಿಬ್ರು ತುಂಬಾ ಹೆಮ್ಮೆ ಪಟ್ರು. ವಾವ್ ಮಕ್ಳೇ, ನೀವು ನಿಮ್ಮ ಮರನ ಎಷ್ಟು ಚೆನ್ನಾಗಿ ಬೆಳೆಸಿದೀರಾ. ಬಿಸ್ಲಿಗೆ ನೀರಿಲ್ದಾಗ ನಾವು ಎಷ್ಟೊಂದು ಕಷ್ಟಪಟ್ಟು, ನೀವು ಮಾತ್ರ ಗಿಡದ ಮೇಲೆ ಇರುವ ಪ್ರೀತಿಯಿಂದ ತುಂಬಾ ದೂರದಿಂದಾದ್ರೂ ನೀರನ್ನು ತಂದು ನಿಮ್ ಗಿಡಕ್ಕೆ ಉಯ್ದು ಬೆಳೆಸಿದೀರಾ. ಚಿಚು ತುಂಬಾ ಬೇಜಾರಿಂದ, ಉದುತುನಿ, ಈ ಮಕ್ಕಳು ನನಕ್ಕಿಂತ ದೊಡ್ಡವರು. ನಾನೇ ಈ ಬಿಸಿಲಲ್ಲಿ ತುಂಬಾ ದೂರದಿಂದ ನೀರನ್ನು ತಂದು ಈ ಮಣ್ಣಿಗೆ ಉಯ್ಬೇಕಾ ಅಂತ ನೋಡ್ತಾ ಇದ್ದೆ. ನಾನು ತುಂಬಾನೇ ಸ್ವಾರ್ಥಿ ಆಗ್ಬಿಟ್ಟೆ. ಇವಾಗ ನನ್ ಮಗನಿಗೆ ಮಾವಿನ ಹಣ್ಣೇ ಇಲ್ಲ. ಹೌದು ಚಿಚ್ಚು, ನಾವು ಕಷ್ಟದಲ್ಲಿರುವಾಗ ಕೂಡ ಆ ಮರಕ್ಕೆ ನೀರಾಕಿ ಅದರ ಹಸಿವನ್ನು ತೀರ್ಸಿದೀವಿ. ಆದ್ರೆ ನೀನು ಮಾತ್ರ ನೀರಿನ ಕಷ್ಟ ಇರುವಾಗ ಅಷ್ಟು ದೂರದಿಂದ ನೀರನ್ನು ತಂದು ನಿನಗೆ ಮಾತ್ರ ಉಪಯೋಗ ಮಾಡ್ಕೊಂಡೆ.
ಬುಜ್ಜಿ ಬನ್ನು ತುಂಬಾ ದೂರದಿಂದ ನೀರನ್ನು ತಂದು ಆ ಗಿಡಕ್ಕೆ ಉಯ್ದು ಗಿಡನ ಬೆಳೆಸಿದ್ದಾರೆ. ಆ ಗಿಡ ನೋಡ್ದ ಇವಾಗ ಕೃತಜ್ಞತೆಯಿಂದ ಅವರಿಗೆ ತಿನ್ಲಿಕ್ಕೆ ಹಣ್ಣನ್ನು ಕೊಟ್ಟಿದೆ. ಮರಕ್ಕೆ ಕೂಡ ಜೀವ ಇರುತ್ತೆ ಚಿಚ್ಚು. ಹೌದು ತುನಿ, ನಾನು ತುಂಬಾ ಸ್ವಾರ್ಥದಿಂದ ಗಿಡ ಒಣಗೋಗುವ ರೀತಿ ನೀರ್ ಹಾಕ್ಲಿಲ್ಲ. ಇವಾಗ ನನ್ಗೆ ಪೂರ್ತಿಯಾಗಿ ಅರ್ಥ ಆಯ್ತು. ಇನ್ನು ಪ್ರತಿದಿನ ಎಷ್ಟೇ ಕಷ್ಟ ಆದ್ರೂ ಆ ಮರಕ್ಕೆ ನೀರಾಕಿ ಮತ್ತೆ ಆ ಮರನ ಬದುಕಿಸ್ತೀನಿ. ಚಿಚುಕಾಗೆ ತಕ್ಷಣ ಅವಳು ಬೆಳೆಸಿದ ಮಾವಿನ ಮರದ ಹತ್ತಿರ ಹೋಗಿ ಅಳುತ್ತಾ ಕ್ಷಮಾಪಣೆ ಕೇಳಿದ್ಲು. ಆವಾಗ ಉಸಿರಿಗೆ ಹೋರಾಡ್ತಾ ಇದ್ದ ಆ ಮಾವಿನ ಮರಕ್ಕೆ ಚಿಚ್ಚು ಕ್ಷಮಾಪಣೆ ಕೇಳಿದಾಗ ತುಂಬಾನೇ ಸಂತೋಷವಾಯಿತು. ಚಿಚ್ಚು, ನಾನಿನ್ನು ಬದುಕೇ ಇದ್ದೀನಿ. ನನಗೆ ಸ್ವಲ್ಪ ನೀರಾಕಿದ್ರೆ ಮತ್ತೆ ನಾನು ಚಿಗುರ್ಕೋತೀನಿ. ನನಗೆ ಸಹಾಯ ಮಾಡಿದ ತುನಿಯವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ಆ ದಿನದಿಂದ ಚಿಚುಕಾಗೆ ಬದ್ಲಾದ್ಲು. ಅವಳ ಸೋಮಾರಿತನ, ನಿರ್ಲಕ್ಷ್ಯ ಎಲ್ಲಾನು ಬಿಟ್ಟು 1 ಮಡಿಕೆ ನೀರಲ್ಲ 2 ಮಡಿಕೆ ನೀರು ತಗೊಂಡ್ ಬರ್ತಾ ಇದ್ಲು. ಅದರಲ್ಲಿ 1 ಮಡಿಕೆ ನೀರು ಮಾವಿನ ಮರಕ್ಕೆ. ಪ್ರತಿದಿನಾನು 1 ಮಡಿಕೆ ನೀರನ್ನ ತಗೊಂಡ್ ಬಂದು ಆ ಮಾವಿನ ಮರಕ್ಕೆ ಹುಯ್ತಾ ಇದ್ಲು. ಆವಾಗ ಚಿಚು ಅವಳ ಮನ್ಸಲ್ಲಿ, ನನ್ನನ್ನು ಕ್ಷಮಿಸು. ಇಷ್ಟು ದಿನ ನೀರನ್ನು ಉಯ್ದೆ ನಾನು ನಿನಗೆ ತುಂಬಾನೇ ಕಷ್ಟ ಕೊಟ್ಬಿಟ್ಟೆ. ಇನ್ನು ನನ್ನ ಮಗುವಿನ ರೀತಿ ನಿನ್ನ ಬೆಳೆಸ್ತೀನಿ. ಹಾಗೆ ಚಿಚುಕಾಗೆ ಪ್ರತಿದಿನ ಆ ಮಾವಿನ ಮರಕ್ಕೆ ನೀರು ಉಯ್ತಾನೇ ಇದ್ದಿದ್ರಿಂದ ಇವಾಗ ಸತ್ತೋಗೋ ಪರಿಸ್ಥಿತಿಯಲ್ಲಿ ಇದ್ದ ಮಾವಿನ ಮರ ಹಚ್ಚ ಹಸಿರಾಗಿ ಎಲೆಗಳೊಂದಿಗೆ ನೋಡಕ್ಕೆ ತುಂಬಾನು ಅಂದವಾಗಿ ಇತ್ತು. ಕೆಲವು ದಿನಗಳ ನಂತರ ಆ ಮಾವಿನ ಮರದಲ್ಲಿ ಸುಮಾರು ಮಾವಿನ ಹಣ್ಣುಗಳು ಕೂಡ ಬಿಟ್ಟಿತ್ತು. ಅದನ್ನು ನೋಡಿದ ಚಿಚುಕಾಗೆ ಹಾಗೂ ಚಿನ್ನು ಇಬ್ರು ಸಂತೋಷಪಟ್ರು. ಲೇ ಚಿನ್ನು, ನೋಡೋ, ನಮ್ಮ ಮರದಲ್ಲಿ ಕೂಡ ಕಾಯಿಗಳು ಬಿಟ್ಟಿದೆ. ತುನಿ ಹೇಳಿದ್ದು ನಿಜಾನೇ. ನಾವು ಪ್ರೀತಿ ಮಾಡಿದ್ರೆ ಅವುಗಳು ಕೂಡ ನಮ್ಮನ್ನ ಪ್ರೀತಿ ಮಾಡುತ್ತೆ. ಏ, ಚಿಚ್ಚು ಆಂಟಿಯವರ ಮರದಲ್ಲಿ ಕೂಡ ಹಣ್ಣುಗಳು ಬಿಟ್ಟಿದೆ. ಇವಾಗ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಹಣ್ಣುಗಳನ್ನ ತಿನ್ಬೋದು. ಚಿಚ್ಚು ಆಂಟಿ, ನಿಮ್ಮ ಮರ ಮತ್ತೆ ಬದುಕಿದೆ. ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗ್ತಿದೆ. ಆವಾಗ ಬನ್ನು ಬುಜ್ಜಿ ಇಬ್ರು ಕೂಡ ಮಾವಿನ ಮರದಲ್ಲಿರುವ ಮಾವಿನ ಹಣ್ಣುಗಳನ್ನು ನೋಡಿ ತುಂಬಾನೇ ಸಂತೋಷಪಟ್ರು. ಹಾಗೆ ಆ ಬೇಸಿಗೆ ಕಾಲದಲ್ಲಿ ಎಲ್ರೂ ಅವರು ಬೆಳೆಸಿದ ಆ ಮಾವಿನ ಮರದಲ್ಲಿ ಸಿಕ್ಕಿದ ಮಾವಿನ ಹಣ್ಣುಗಳನ್ನು ತಿಂದು ತುಂಬಾ ಸಂತೋಷವಾಗಿದ್ರು. ಪ್ರಕೃತಿಗೆ ನಾವು ಸಹಾಯ ಮಾಡಿದ್ರೆ ಪ್ರಕೃತಿ ಅದಕ್ಕೆ ಫಲನ ನಮ್ಗೆ ಕೊಡುತ್ತೆ. ಅದನ್ನ ಈ ಕತೆ ಮೂಲಕ ತಿಳ್ಕೊಂಡಿದೀವಿ.